ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾಯಿದ್ದೀನಿ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಜೋಳದ ಪಡ್ಡು. ನೆನೆಸೋದು ಬೇಡ, ರುಬ್ಬೋದು ಬೇಡ, ಈಸಿಯಾಗಿ ಪಡ್ಡು ಮಾಡ್ಕೋಬೋದು. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಅದರೊಳಗೆ ಬಾಂಬೆ ರವೆ ಅಥವಾ ಸೂಜಿ ಏನಂತೀರ ನೋಡಿ ಅದು ಹಾಕ್ಕೊಳ್ಳಿ. 1 ಕಪ್ ಸೂಜಿ ತೊಗೊಂಡ್ರೆ 1 ಕಪ್ಪು ಜೋಳದ ಹಿಟ್ಟು ತೊಗೋಬೇಕು. ಆಮೇಲೆ ಮೊಸರು ಹಾಕ್ಕೊಳ್ಳಿ. ಇಲ್ಲ ಮಜ್ಜಿಗೆ ಇತ್ತು ಅಂದರೆ ಮಜ್ಜಿಗೆ ಹಾಕೋಬೋದು, ಅದು ಕೂಡ ತುಂಬ ಉತ್ತಮ. ಇನ್ನು ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಇಲ್ಲಿ ಮೊಸರು ಗಟ್ಟಿ ಇತ್ತು, ಅದಕ್ಕೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ತಾಯಿದ್ದೀನಿ. ನೀವು ಮಜ್ಜಿಗೆ ಎಲ್ಲ ಇತ್ತು ಅಂದರೆ ಹಾಕ್ಕೊಳ್ಳಿ, ಫರ್ಮೆಂಟ್ ಆಗುತ್ತಲ್ವ, ತುಂಬ ಚೆನ್ನಾಗಾಗತ್ತೆ. ರಾತ್ರಿ ಏನು ಹಾಕೋದು ಬೇಡ. ನೀವು ಮಾಡುವ 1 ಅವರ್ಗಿಂತ ಮುಂಚೆ ಅಥವಾ ಅರ್ಧ ಅವರ್ ಮುಂಚೆ ನೀವು ಈ ರೀತಿ ಮಾಡಿಟ್ರೆ ತುಂಬ ಟೇಸ್ಟಿಯಾಗಿ ಪಡ್ಡು ರೆಡಿ ಆಗುತ್ತೆ ಮತ್ತು ಡೈಜೆಷನ್ಗೂ ತುಂಬ ಉತ್ತಮ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಡುಗೆ ಸೋಡಾ, ಸಕ್ಕರೆ ಹಾಕ್ಕೊಳ್ಳಿ. ಚಾಪ್ ಮಾಡಿರುವಂಥ ಈರುಳ್ಳಿ, ಕೊತ್ತಂಬರಿ ಹಾಕ್ಕೊಳ್ಳಿ. ಬೇಕಾದರೆ ಮೆಂತ್ಯ ಸೊಪ್ಪು ಹಾಕೋಬೋದು. ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಇರಿ. ನೀವು ರಾತ್ರಿ ಎಲ್ಲ ಮಾಡಿ ಇಡಬೇಕಂತ ಏನೂ ಇಲ್ಲ. ಸಡನ್ನಾಗಿ ಮಕ್ಕಳು ಅಥವಾ ಮನೆಯವರು ಯಾರಾದರೂ ಪಡ್ಡು ಕೇಳಿದ್ರೆ ಈ ರೀತಿ ಮಾಡಿಕೊಡ್ಬೋದು. ಮತ್ತು ಹೆಲ್ದಿ ಕೂಡ, ಜೋಳದಿಂದ ಮಾಡಿರುವಂಥದ್ದು. ನೋಡಿ, ನಮ್ಮ ಬ್ಯಾಟರ್ ರೆಡಿ ಆಗ್ತಾಯಿದೆ. ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಮೊದಲೇ ಕಾಯ್ದಕ್ಕೆ ಇಟ್ಟಿದ್ದೆ ನಾನು. ಸ್ವಲ್ಪನೇ ಹಿಟ್ಟು ಹಾಕಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿ 2 ನಿಮಿಷ ಬಿಟ್ಬಿಡಿ. ಆಮೇಲೆ ತೆಗೆದುಬಿಟ್ಟು ಮತ್ತೆ 2 ಹನಿ ಎಣ್ಣೆನ ಬಿಡಬೇಕು. ಇದರಿಂದ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಅಂತ. ನೋಡಿ, ಪಡ್ಡು ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ 2 ನಿಮಿಷ ಹಾಗೆ ಮುಚ್ಚಿ ಇಟ್ಬಿಡಿ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ, ಬಿಸಿ ಬಿಸಿ ಪಡ್ಡು ರೆಡಿಯಾಗಿದೆ. ನಾವು ಸಕ್ಕರೆ ಏನಕ್ಕೆ ಹಾಕೋದು ಅಂತಂದರೆ ಸ್ವಲ್ಪ ಕಲರ್ ಬರಲಿ ಅಂತ ಸಕ್ಕರೆ ಹಾಕೋದು. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ರುಚಿಕಟ್ಟಾದ ಪಡ್ಡು ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.